ಈ ಮಾಹಿತಿ ಪ್ರಕಾರ ದದ್ದಲ್ ಅವರು ಭೂಮಿ ಖರೀದಿ ಮಾಡಿರೋದು ಯಾವಾಗ ಗೊತ್ತಾ? 27 ಜೂನ್ 2024. 27 ಜೂನ್, ಇದು ಜುಲೈ, ಮೊನ್ನೆ ಆಯಿತಾ ಭೂಮಿ ಖರೀದಿ ಮಾಡಿರೋದು. ಈ ಚಂದ್ರಶೇಖರಯ್ಯ ಒಬ್ಬರು ಸುಸೈಡ್ ಮಾಡಿಕೊಂಡ್ರು ಗೊತ್ತಾ ನಿಮಗೆ? 27ನೇ ತಾರೀಕು. ಅವರು ಮೇ 27ನೇ ತಾರೀಕು ಕರೆಕ್ಟಾಗಿ 1 ತಿಂಗಳಾದಾಗ ಇವರು ಭೂಮಿ ಖರೀದಿ ಮಾಡಿದ್ದಾರೆ. ಇದು ಇದೇ ದುಡ್ಡಿನಿಂದ ಅಂತ ಒಂದು ಅನುಮಾನ ಇದೆ. ಹಾಗಾಗಿ ದದ್ದಲ್ಗೆ ವಾಲ್ಮೀಕಿ ಹಗರಣದ ಉರುಳಾಗುವಂಥ ಸಾಧ್ಯತೆ ಇದೆ. ನಿಗಮದ ಹಣದಿಂದ ಜಮೀನು ಖರೀದಿ ಮಾಡಿದ್ದಾರಾ? ಮಗನ ಹೆಸರಿನಲ್ಲಿ ಭೂಮಿ ಖರೀದಿ ಮಾಡಿದ್ದಾರೆ. ಎಮ್ ಎಲ್ ಇಷ್ಟೆಲ್ಲ ಗಲಾಟೆ ರಂಪಾಟ ಆಗ್ತಾ ಇದೆ, ಅವರು ಭೂಮಿ ಖರೀದಿ ಮಾಡ್ತಾ ಇದ್ದಾರೆ. ಕೋಟಿ ವ್ಯವಹಾರದ ದಾಖಲೆಗಳು ಪತ್ತೆಯಾಗಿದೆ. 4 ಎಕರೆ 31 ಗುಂಟೆ ಜಮೀನು ಖರೀದಿ ಮಾಡಿದ್ದಾರೆ ದದ್ದಲ್. ಎಲ್ಲಿ? ಸಿರವಾರ ತಾಲೂಕಿನ ಗಣದಿನ್ನಿ ಗ್ರಾಮದಲ್ಲಿ ಭೂಮಿ ಖರೀದಿ. ಯಾರು? ಮಗ ತ್ರಿಶೂಲ್ ಕುಮಾರ್ ಹೆಸರಿನಲ್ಲಿ ಜಮೀನು ನೋಂದಣಿಯಾಗಿದೆ. ಜೂನ್ 27. ಆ ಚಂದ್ರಶೇಖರಯ್ಯ ಸತ್ತು ಕರೆಕ್ಟಾಗಿ 1 ತಿಂಗಳಾಗಿದೆ. ಅವ್ರು 27ನೇ ತಾರೀಕು ಸತ್ತಿದ್ದು. ಅವರು ಬರೆದಿದ್ರು ಇವರ ಹೆಸರನ್ನು. ದದ್ದಲ್ ಹೆಸರಿನಲ್ಲಿದ್ದ ಬ್ಯಾಂಕ್ ಖಾತೆಗಳ ಪರಿಶೀಲನೆ ಆಗ್ತಾ ಇದೆ. KGB, RDCC, ಮಾನ್ವಿಯ ಅಲ್ಲಿರುವಂಥ ಬ್ಯಾಂಕ್ ರಾಯಚೂರು, ಸಿಂಧನೂರು, SVP SSN ಮಾನ್ವಿ. ಆಮೇಲೆ ಈ ದುಡ್ಡು ಇದೆಯಲ್ಲ, ಈ ಸೊಸೈಟಿಗೆಲ್ಲ ನೀವು ಕಳಿಸೋಂಗೆ ಇಲ್ಲ. ನಿಗಮದ ದುಡ್ಡನ್ನು ಈ ಸೊಸೈಟಿ, DCC ಬ್ಯಾಂಕ್ ಕಳಿಸೋಂಗಿಲ್ಲ. ಅದೇ ದೊಡ್ಡ ಅಪರಾಧ. TKS ಕೋಆಪರೇಟಿವ್ ಬ್ಯಾಂಕ್ ಕಳಿಸೋಂಗಿಲ್ಲ ದುಡ್ಡನ್ನು. ಎಲ್ಲ ಖಾತೆಗಳ ಪರಿಶೀಲನೆ ಆಗ್ತಾ ಇದೆ. ಜೂನ್ 27, 2024 ಅಣ್ಣ ಜಮೀನು ಮ್ಯೂಟೇಷನ್ ಮಾಡಿಸಿದ್ದಾರೆ. ನೋಡಿ ಎಷ್ಟು ಹಗರಣಗಳು. ಈ ಹಗರಣ ಆಯಿತಾ? ಈಗ ಮೂಡಾದ ಬಗ್ಗೆ ಹೇಳ್ತೀನಿ. ಈ ರೌಡಿಗಳಿಗೆ ಒಂದು ಭಯ ಇರುತ್ತೆ. ರೌಡಿಗಳಿಗೆ, ಮಾರಕವಾಗಿರುವಂಥ ರೌಡಿಗಳನ್ನು ಎನ್ಕೌಂಟ್ರ್ ಮಾಡೋದಕ್ಕೆ ಒಂದು ಅವಕಾಶ ಇರುತ್ತೆ ಪೊಲೀಸರಿಗೆ. ಆಗ ರೌಡಿಗಳೇನು ಮಾಡ್ತಾರೆ ಅಂತಂದರೆ ಸರೆಂಡರ್ ಆಗಿಬಿಡ್ತಾರೆ. ಸರೆಂಡರ್ ಆದರೆ ನಿಮಗೆ ಎನ್ಕೌಂಟ್ರ್ ಮಾಡೋಕ್ಕೆ ಬರಲ್ಲ. ಎನ್ಕೌಂಟ್ರ್ ಆಗಬೇಕಾದಂಥ ರೌಡಿಗಳಿಗೆ ಸೇಫೆಸ್ಟ್ ಜಾಗ ಯಾವುದು ಗೊತ್ತಾ? ಜೈಲು. ಹಾಗಾಗಿ ಎಷ್ಟೇ ಭಯಂಕರ ಆಗಿರಲಿ ಅವರು ಬಂದುಬಿಡ್ತಾರೆ. ಆಮೇಲೆ ಬೇರೆ ರೌಡಿಗಳು ನಮ್ಮನ್ನು ಕೊಲ್ತಾರೆ ಅನ್ನುವಂಥ ಭಯ ಇದ್ದಾಗಲೂ ಕೂಡ ಸರೆಂಡರ್ ಆಗಿ ಅರೆಸ್ಟ್ ಆಗಿಬಿಡ್ತಾರೆ. ಯಾಕಂದರೆ ಸೇಫ್. ಈಗ ಈಡಿಗೆ ಸಿಕ್ಕಾಕೊಂಡ್ರೆ ಮುಗೀತು ಕತೆ ಅಂತ ದದ್ದಲ್ ಗೊತ್ತಿದೆ. ಈ ಅಪ್ಪ ಹೋಗ್ಬಿಟ್ಟು SIT ಮುಂದೆ ಅಣ್ಣ ನನ್ನ ಅರೆಸ್ಟ್ ಮಾಡಿ, ಅಣ್ಣ ನನ್ನ ಅರೆಸ್ಟ್ ಮಾಡಿ, ಹಿಂಗೆ ಕೇಳ್ಕೊಳ್ಳೋ ಪರಿಸ್ಥಿತಿ. ಯಾಕೆ? SITಯಲ್ಲಿದ್ದರೆ ಅವ್ರು ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ. ED ಅವ್ರು ಕರ್ಕೊಂಡು ಹೋದರೆ ಕಕ್ಕಿಸ್ತಾರೆ. ಎದ್ನೋ ಬಿದ್ನೋ ಅಂತ ಓಡಿ ಹೋಗಿ SIT ವಿಚಾರಣೆಗೆ ಹಾಜರಾಗಿದ್ದರು ದದ್ದಲ್. ಹಾಜರಾದರು ಮತ್ತೆ ಎಸ್ಕೇಪ್. ದದ್ದಲ್ಗೆ ED ಹುಡುಕಾಟ ನಡೆಸ್ತಾ ಇದ್ದರೆ ಇತ್ತ ಕೈ ಶಾಸಕ ಆ ದುಡ್ಡು ಬಂತಲ್ಲ ಅವತ್ತು, ಅದರಲ್ಲಿ ಜಾಗ ಖರೀದಿ ಮಾಡಿಬಿಟ್ಟಿದ್ದಾರೆ 4 ಎಕರೆ. ಇವ್ರು ಹೇಳ್ತಾ ಇದ್ರು ನನ್ನ ಹೆಸರು ಯಾವುದೂ ಇಲ್ಲ, ಮೊನ್ನೆ ಅವ್ರನ್ನೂ ಲೀಕ್ ಆಯಿತು, ನನ್ನ ಹೆಸರು ಇಲ್ಲಪ್ಪ ಅಂತ ಹೇಳಿದರು. DK ಶಿವಕುಮಾರ್ ಹೇಳಿದ್ರು, ನೋಡ್ರಿ ನಮ್ಮ ಸಚಿವರು, ನಮ್ಮ ಶಾಸಕರು ಯಾರೂ ಇಲ್ಲ ಗೊತ್ತಾಯ್ತಲ್ಲ ತಂದ್ಬಿಟ್ಟು. ಈ 4 ಎಕರೆ ಎಲ್ಲಿಂದ? ಇತ್ತ ಕೈ ಶಾಸಕನಿಗೆ ಭೂಕಂಟಕ್ಕೆ ಎದುರಾಗೋದು ಫಿಕ್ಸ್ ಆಗಿದೆ. ಅದರ ಬಗ್ಗೆ ನಿಮಗೆ ಸಮಗ್ರ ಮಾಹಿತಿ ಬೇಕಾ? ಈ ಸ್ಟೋರಿ ನೋಡಿ. SIT ಮುಂದೆ ಹಾಜರಾಗಿದ್ದ ದದ್ದಲ್ ನಾಪತ್ತೆ. ಎಸ್ಕೇಪ್ ಆಗಿರೋ ಶಾಸಕನಿಗೆ ED ಹುಡುಕಾಟ. ದದ್ದಲ್ಗೆ 4 ಎಕರೆ 31 ಗುಂಟೆ ಜಮೀನು ಕಟ್ಟಕ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದ ತನಿಖೆ ಫುಲ್ ಆನ್ ಆಗಿದ್ದು ಕೈ ನಾಯಕರಿಗೆ ಡವಡವ ಶುರುವಾಗಿದೆ. ಈಗಾಗಲೇ ನಾಗೇಂದ್ರ ಅರೆಸ್ಟ್ ಆಗಿದ್ದು ನಿಗಮದ ಅಧ್ಯಕ್ಷ ದದ್ದಲ್ಗೆ ಹಗರಣದ ಉರುಳು ಸುತ್ತುಕೊಂಡಿದೆ. ವಾಲ್ಮೀಕಿ ನಿಗಮದಿಂದ ತೆಗೆದ ಹಣವನ್ನ ಎಲ್ಲಿಟ್ಟಿದ್ದಾರೆ, ಯಾರಿಗೆ ಕೊಟ್ಟಿದ್ದಾರೆ ಅಂತ ತನಿಖೆ ನಡೆಯುತ್ತಿರುವಾಗಲೇ ರಾಯಚೂರಿನಲ್ಲಿ ಜಮೀನು ಖರೀದಿ ಮಾಡಿರುವ ಮಾಹಿತಿ EDಗೆ ಸಿಕ್ಕಿದೆ. ಇದು ಸಹಜವಾಗಿಯೇ ದದ್ದಲ್ಗೆ ಕಂಟಕವಾಗಿದೆ. ವಾಲ್ಮೀಕಿ ಹಗರಣ ಸಂಬಂಧ ದದ್ದಲ್ ಹಾಗೂ ಪಪ್ಪಣ್ಣ ನಿವಾಸದಲ್ಲಿ ED ಅಧಿಕಾರಿಗಳು ಮೂಲೆ ಹುಡುಕಿ ಕೋಟ್ಯಾಂತರ ವ್ಯವಹಾರದ ದಾಖಲೆಗಳನ್ನು ಪತ್ತೆ ಮಾಡಿದ್ದಾರೆ. ಮಗ ತ್ರಿಶೂಲ್ ಕುಮಾರ್ ಹೆಸರಿನಲ್ಲಿ ಸಿರವಾರ ತಾಲೂಕಿನ ಗಣದಿನ್ನಿ ಗ್ರಾಮದಲ್ಲಿ 4 ಎಕರೆ 31 ಗುಂಟೆ ಜಮೀನು ಭೂಮಿ ಖರೀದಿಸಿರುವುದು ಗೊತ್ತಾಗಿದೆ. ಶಾಸಕ ಬಸನಗೌಡ ದದ್ದಲ್ಗೆ 4 ಎಕರೆ 31 ಗುಂಟೆ ಜಮೀನು ಮಾರಿದ್ದ ಲಕ್ಷ್ಮೀದೇವಿಗೆ ED ಸಮನ್ಸ್ ಜಾರಿ ಮಾಡಿದೆ. ಜಮೀನು ಮಾರಿ ಮನೆ ಖರೀದಿಸಿದ್ದ ಲಕ್ಷ್ಮೀದೇವಿಗೆ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ನೀಡಿದ್ದಾರೆ. ಮನಿ ಲ್ಯಾಂಡರಿಂಗ್ ಆಕ್ಟ್ ಅಡಿಯಲ್ಲಿ ED ಸಮನ್ಸ್ ನೀಡಿದೆ. ದಲಿತರ ಹಣಕ್ಕೆ ಕೈ ಹಾಕಿದ ಮಾಜಿ ಸಚಿವ ಹಣವನ್ನ ಬಳ್ಳಾರಿ ಎಲೆಕ್ಷನ್ಗೆ ಬಳಸಿರುವ ಅನುಮಾನ ಕೂಡ ವ್ಯಕ್ತವಾಗಿದ್ರೆ, ಇತ್ತ ಲೂಟಿ ಮಾಡಿದ ಹಣದಲ್ಲಿ ಮಗನ ಹೆಸರಲ್ಲಿ ದದ್ದಲ್ ಭೂಮಿ ಖರೀದಿಸಿರುವುದು ಗೊತ್ತಾಗಿದೆ.
ಒಟ್ನಲ್ಲಿ ಯಾರದ್ದು ದುಡ್ಡು ಯಲ್ಲಮ್ಮನ ಜಾತ್ರೆ ಅನ್ನೋ ಹಾಗೆ ದಲಿತರ ದುಡ್ಡಲ್ಲಿ ಜನಪ್ರತಿನಿಧಿಗಳು ಎನಿಸಿಕೊಂಡಿರುವ ಇವರು ಮಜಾ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಕ್ಕಳಿಗೆ ಪ್ರೈಸ್ ಕೊಡೋ ರೀತಿಯಲ್ಲಿ ರಾಜೀನಾಮೆ ಪತ್ರವನ್ನು ತಗೊಂಡ್ರಲ್ಲ, ಅವರ ಪಕ್ಕದಲ್ಲಿ DCM ನಿಂತ್ಕೊಂಡ್ರಲ್ಲ, ಅವರ ಪತ್ರದಲ್ಲಿ ಜಮೀರ್ ಅಹಮದ್ ಖಾನ್ ನಿಂತ್ಕೊಂಡ್ರಲ್ಲ, ಅವರ ಪತ್ರದಲ್ಲಿ ರಾಜಕೀಯ ಕಾರ್ಯದರ್ಶಿ ಸಗೀರ್ ಅಹಮದ್ ಅವರು ನಿಂತ್ಕೊಂಡ್ರಲ್ಲ, ಆಗಲೇ ಒಂದು ಡೌಟ್ ಬಂದಿತ್ತು. ಯಾಕೆಂದರೆ ಸಿದ್ದರಾಮಯ್ಯನವರು ಒಂದು ವೇಳೆ ನಾಗೇಂದ್ರ ಒಬ್ಬರೇ ಭ್ರಷ್ಟಾಚಾರ ಮಾಡಿ ದುಡ್ಡನ್ನು ತಿಂದಿದ್ರೆ ಖಂಡಿತವಾಗ್ಲೂ ಆ ರಾಜೀನಾಮೆ ಪತ್ರವನ್ನು ತಮ್ಮ ಕೈಯಲ್ಲಿ ಮುಟ್ತಾ ಇರಲಿಲ್ಲ. ಇವರೆಲ್ಲ ಮುಟ್ತಾ ಇದ್ದಾರೆ. ಇದೇ ನಾಗೇಂದ್ರ ಡೆಲ್ಲಿಗೆ ಹೋಗಿ ಬರ್ತಾರೆ ಅಂತಂದರೆ ಚುನಾವಣೆಗೆ ಬಳಕೆಯಾಗಿದೆ. ನೋಡಿ, ಈ ಥರ ಯಾರಾದರೂ ಒಂದು ರಾಜೀನಾಮೆ ಕೊಟ್ಟಾಗ ನಾವು ನೋಡಿದ್ದೀವಿ ಸಿದ್ದರಾಮಯ್ಯನವರು ಇದೇ ಜನಾರ್ದನ್ ರೆಡ್ಡಿ ವಿಚಾರದಲ್ಲಿ ಒಂದು ಮಾತುಕತೆಯಲ್ಲಿ ಬಗೆಹರಿಸುವಂತ ಹೇಳುವಾಗ ಫೋನ್ ಎತ್ತಿಲ್ಲ ಸಿದ್ದರಾಮಯ್ಯನವರು. ಜನಾರ್ದನ್ ರೆಡ್ಡಿ ಮಾತಾಡಲ್ಲ ರೀ ತಂದುಬಿಟ್ಟು ಅಂತ ಸಿದ್ದರಾಮಯ್ಯ ಈ ಥರ ಫೋರ್ಸ್ ಕೊಡ್ತಾರೆ ಅಂತಂದರೆ ನಿಮಗೆ ಈಗ ಅರ್ಥ ಆಗಿರಬೇಕು, ಈ ದುಡ್ಡು ಕೇವಲ ನಾಗೇಂದ್ರ ಒಬ್ಬನೇ ಅಲ್ಲ ತಿಂದಿದ್ದು, ಇಡೀ ಪಾರ್ಟಿಯ ಲಾಭಕ್ಕಾಗಿ ಈ ಭ್ರಷ್ಟಾಚಾರವನ್ನು ಮಾಡಿದ್ದು. ಹಾಗಾಗಿ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಇವರ ಮೂಲಕ್ಕೆ ಬಂದೇ ಬರುತ್ತೆ. ಹಾಗಿದ್ರೆ ಈ 187 ಕೋಟಿ ಇಲ್ಲಿ ತನಕ ನನಗೆ ಗೊತ್ತಿಲ್ಲ. ವಾಲ್ಮೀಕಿ ನಿಗಮದ 187 ಕೋಟಿ ಬೇರೆ ಬೇರೆ ಖಾತೆಗೆ ವರ್ಗಾವಣೆ ಮಾಡಿದ್ದರ ಹಿಂದೆ ಇರೋದೇ ನಾಗೇಂದ್ರ ಅವರ ಕುತಂತ್ರ. ಬಳ್ಳಾರಿ ಚುನಾವಣೆಗೆ ಬಡವರ ದುಡ್ಡನ್ನು ಖರ್ಚು ಮಾಡೋದಕ್ಕೆ ಯಾವ ಮಾರ್ಗ ಅನುಸರಿಸಿದ್ರು? ಒಂದು ವೇಳೆ ಇವರ ಸಹೋದರನಿಗೆ ಅಲ್ಲಿ ಟಿಕೆಟ್ ಸಿಗುವಂಥ ಸಾಧ್ಯತೆ ಇತ್ತು. ಕೊನೆಗಳಿಗೆ ಅಲ್ಲಿ ತುಕಾರಾಮ್ ಅವರಿಗೆ ಟಿಕೆಟ್ ಸಿಕ್ತು. 20 ಕೋಟಿ ಖರ್ಚು ಮಾಡಿದ್ದಾರೆ. ಆ 20 ಕೋಟಿ ಖರ್ಚು ಮಾಡಬೇಕು ಅಂತಂದರೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಅಣತಿಯಿಲ್ಲದೆ ಖರ್ಚು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇದು ಕಾಂಗ್ರೆಸ್ ಸರ್ಕಾರ ಬಡವರ ದುಡ್ಡನ್ನು ಲೂಟಿ ಮಾಡಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಹಾಗಿದ್ರೆ ಆ ದುಡ್ಡು ಹೇಗೆ ಅಲ್ಲಿಗೆ ಹೋಯಿತು, ಯಾರ್ಯಾರ ಬಳಿ ಹೋಯಿತು? ಬನ್ನಿ, ಒಂದು ಕುತೂಹಲಕಾರಿ ರಿಪೋರ್ಟ್ ನಿಮಗೆ ತಂದಿದ್ದೀನಿ ನೋಡಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.